ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ ವೀಕ್ಷಕರೇ, ನಾನು ತಿಳಿಸ್ತಕ್ಕಂಥದ್ದು ಮಘನಾಮ ನಕ್ಷತ್ರ. ಯಾಕಂದ್ರೆ ಇದು ನೋಡಿ, ಮಘನಾಮ ನಕ್ಷತ್ರ ಅಂತಲೂ ಕೂಡ ಮಹಾನಕ್ಷತ್ರ ಅಂತಲೂ ನಾವು ಕರಿತೇವೆ. ಈ ಮಹಾನಕ್ಷತ್ರ ಅಂತ ಹೇಳಿದ್ರೆ ಬಹಳ ವಿಶಿಷ್ಟವಾದ ಇರತಕ್ಕಂಥದ್ದು, ಮತ್ತೆ ಬಹಳ ಅದೃಷ್ಟವಂತರು ಈ ನಕ್ಷತ್ರದಲ್ಲಿ ಜನಿಸಿದ್ರೆ. ಯಾಕಂದ್ರೆ ದೊಡ್ಡ 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 ಗಣ್ಯ ಅಧಿಕಾರಿಗಳನ್ನೇ ನಾವು ನೋಡಬಹುದು ಮಹಾನಕ್ಷತ್ರದಲ್ಲಿ ಜನಿಸಿದವರು. ಯಾಕಂದ್ರೆ ನೋಡಿ, ಈ ನಕ್ಷತ್ರದಲ್ಲಿ ಪ್ರಮುಖವಾಗಿ ಬಂದು ಜನಿಸಿದಂತಹ ವ್ಯಕ್ತಿತ್ವಗಳೆಲ್ಲ ಹೇಗೆಲ್ಲ ಇರ್ತಕ್ಕಂಥದ್ದಂದ್ರೆ, ಈ ಮಹಾನಕ್ಷತ್ರದಲ್ಲಿ ಅಂತ್ಯನಾಡಿ, ಪ್ರಾಣಿ ಬಂದು ಇಲಿ ಆಗ್ತಕ್ಕಂಥದ್ದು, ಮತ್ತೆ ರಾಕ್ಷಸ ಗಣ ಬರ್ತಕ್ಕಂಥದ್ದು, ಮತ್ತು ದೇವತೆ ಬಂದು ಪಿತೃದೇವತೆ. ಹಾಗೆ ಮಘ ನಕ್ಷತ್ರವು ಈ ಆಕಾಶಕಾಯದಲ್ಲಿ ಒಂದು ಸಿಂಹಾಸನ ರೂಪದಲ್ಲಿ ಇರ್ತಕ್ಕಂಥದ್ದಿದೆ. ಯಾಕಂದ್ರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸಿಂಹ ಆಸನದಲ್ಲಿ ಹೇಗೆ ಕುತ್ಕೊಳ್ತಾರೋ, ಎಷ್ಟು ಅವರಿಗೆ ಒಂದು ಅಹಂಕಾರ, ಎಷ್ಟು ಅವರಿಗೆ ಅಧಿಕಾರದ ಒಂದು ಪ್ರಿಯ, ಅಧಿಕಾರದ ಒಂದು ವ್ಯವಸ್ಥೆ, ಒಂದು ಪರಮಾವಧಿ, ಹೇಗೆಲ್ಲ ಒಂದು ವ್ಯವಸ್ಥೆಗಳಿರ್ತದೋ ಹಾಗೆ ಉನ್ನತವಾದ ಒಂದು ಅಂಶಗಳನ್ನು ಹೊಂದತಕ್ಕಂಥದ್ದಾಗಿರುತ್ತೆ. ಇದು ಒಂದು ಹೆಣ್ಣು ನಕ್ಷತ್ರವಾಗಿದೆ. ಈ ಗುಣದಲ್ಲಿ ಒಂದು ಸಾತ್ವಿಕವಾದ ಗುಣಗಳನ್ನು ನಾವು ನೋಡಬಹುದು. ಮತ್ತು ಇವರಲ್ಲಿ ಚಿಹ್ನೆ ಬಂದು ಸಿಂಹಾಸನದ ಗುರುತು. ಮತ್ತು ಈ ನಕ್ಷತ್ರ ಜನಿಸಿದವರು ಕೂಡ ಯಾವಾಗಲೂ ಕೂಡ ಅಧಿಕಾರದಲ್ಲಿ ನಿರತರವಾಗಿರತಕ್ಕಂಥ ಸ್ಥಾನಗಳನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಯಾವಾಗಲೂ ಇವರಿಗೆ ರೌಂಡ್ ಅಪ್ ಆಗಿ ಅಧಿಕಾರ ಅಂತಕ್ಕಂಥದ್ದು ಇರಲೇಬೇಕು. ಯಾಕಂದರೆ ನಾವು ಇವರನ್ನು ನೋಡ್ಬೇಕಂತ ಹೇಳಿದ್ರೆ, ಒಂದು ಓದಿನ ವಿಷಯದಲ್ಲಿ, ಮತ್ತು ಬೆಳವಣಿಗೆ ಕೆಲಸ ಕಾರ್ಯದ ವಿಷಯದಲ್ಲಿ, ಮತ್ತು ಇವರ ಮಾಡ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಎಲ್ಲರೂ ಒಂದು 4-5 ಜನ ಇವರ ಮಾತುಗಳನ್ನು ಕೇಳ್ತಾ ಇರಬೇಕು. ಸಿಂಹ ಹೇಗೆ ಗರ್ಜನೆ ಮಾಡಿದಾಗ ಎಲ್ಲರನ್ನು ಹೆದರಿಸ್ತದೋ ಆ ಥರ ಗುಣ ಸ್ವಭಾವ ಹೊಂದತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ನೋಡಿ, ಇವರು ಬಹಳಷ್ಟು ಕೂಡ ಒಂದು ಸೆಕ್ಯೂರಿಟಿ ಕೆಲಸಗಳಾಗಿರಲಿ, ಡೈವರ್ಗಳಾಗಿರಲಿ, ಮತ್ತು ಅಡಿಗೆ ಭಟ್ರಾಗಿರಲಿ, ಬ್ಯಾಂಕ್ನಲ್ಲಾಗಿರಲಿ, ಎಲ್ಲರೂ ಇವರ ಮಾತು ಕೇಳತಕ್ಕಂತಹ ವ್ಯಕ್ತಿಗಳಂತಹ ಮನಸ್ಥಿತಿಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ. ಯಾಕಂತ ಹೇಳಿದ್ರೆ, ಇವರೇನು ಹೇಳ್ತಾರೋ ಅದೇ ನಿರ್ಧಾರ, ಇವ್ರೇನು ಮಾಡ್ತಾರೋ ಅದೇ ಒಂದು ಕಟ್ಟಪ್ಪಣೆ ಥರ ರೀತಿಯಲ್ಲಿ ನಿಂತ್ಕೊಳ್ತಕ್ಕಂಥ ವ್ಯಕ್ತಿತ್ವ. ಇವ್ರು ಯಾರೇ ಆಗಿರಲಿ, ಒಂದು ಸಣ್ಣ ಸೆಕ್ಯೂರಿಟಿ ಗಾರ್ಡಿಂದ ಹಿಡ್ಕೊಂಡು ದೊಡ್ಡ ಅಂತಸ್ಥಿತಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರೋರು ಕೂಡ ಒಂದು ಇವ್ರದೇ ಆಗಿರ್ತಕ್ಕಂತಹ ಒಂದು ಗಾಂಧರ್ವತೆ ಮತ್ತು ಒಂದು ಗಟ್ಟಿಯಾದ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಬಹಳ ಗರ್ಜನೆ ಆಗಿರ್ತಕ್ಕಂಥ ಮುಂದಿರ್ತಕ್ಕಂಥ ಮನಸ್ಥಿತಿಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ನೋಡಿ, ಇವರಲ್ಲಿ ಪ್ರಮುಖವಾಗಿ ಅಂಶಗಳು ಬಂದು, ಇವರು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ನಂಬಲಿಕ್ಕಿಲ್ಲ. ನಂಬಿದ್ರೆ ಬಹಳ ವಿಶ್ವಾಸನೀಯತೆ ತಗೊಳ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವ್ರನ್ನ ನಂಬಿ ಬಂದವರನ್ನ ಬಹಳಷ್ಟು ಎಷ್ಟೇ ಕಷ್ಟ ಬಂದರೂ ಕೂಡ ಇವರು ಕೈ ಬಿಡೋದಿಲ್ಲ. ಎಂತಹ ಕಷ್ಟ ಬಂದರೂ ಕೂಡ ಅದನ್ನು ಪರಿಹರಿಸ್ಕೊಂಡು ಅವರನ್ನ ಎತ್ತಿ ಹಿಡಿತಕ್ಕಂಥ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣಬಹುದು. ಮತ್ತು ಸ್ವಲ್ಪ ಇವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚಿನವಾಗಿ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು, ಬಹಳ ಪ್ರಬಲಶಾಲಿಯಾಗಿರ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಮತ್ತು ಎಲ್ಲ ವಿಷಯದಲ್ಲೂ ಕೂಡ ಆಳತ್ವ ವಹಿಸಿಕೊಂಡು ಒಂದು ಕೆಲಸ ಸಾಧನೆ ಮುಂದುವರಿತಕ್ಕಂಥದ್ದು, ಒಂದು ಕ್ರೀಡೆ ಆಗಿರ್ಬೋದು, ಮತ್ತು ಒಂದು ಯಾವುದೇ ಥರದ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬಹಳಷ್ಟು ಮುಂದಿರತಕ್ಕಂಥದ್ದಾಗಿರುತ್ತೆ. ಮತ್ತು ಇವರಿಗೆ ಸ್ವಲ್ಪ ಬಹಳಷ್ಟು ಕೂಡ ಹೇಳಬೇಕಂದ್ರೆ ಬಹಳ ಆಸೆ ಜಾಸ್ತಿ. ಯಾಕಂದರೆ ಒಂದು ಬಂಗಲೆ ತೊಗೊಳ್ತಕ್ಕಂಥದ್ದು, ಕಾರ್ಗಳ ಮೇಲೆ ಓಡಾಡ್ತಕ್ಕಂಥದ್ದು, ಯಾರೇನು ಮಾಡಿರ್ತಾರೆ ಅದು ಡಬಲ್ ಆಗಿ ಇವ್ರ ಹತ್ರ ಇರಬೇಕು. ಯಾಕಂದರೆ ಒಬ್ಬರು ಕಾರ್ ತೊಗೊಂಡ್ರು ನಾನು ಕಾರ್ ತೊಗೋಬೇಕು, ಒಬ್ಬ ಮನೆ ತೊಗೊಂಡ್ರು ನಾನು ಮನೆ ತೊಗೋಬೇಕು. ಇದು ಆಸೆ ಪೂರ್ವಕವಾಗಿರ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗಿರ್ತಕ್ಕಂಥದ್ದಾಗಿರ್ತಾರೆ. ಹಾಗೆ ನಂಬಿಕಸ್ಥ ವ್ಯಕ್ತಿಗಳು ಸಹ ಇವರು. ಯಾಕಂದರೆ ಹೆಚ್ಚಿನವಾಗಿ ನಂಬಿಕೆ ಅಂತ ಹೇಳಿದ್ರೆ ಎಲ್ಲ ವಿಧದಲ್ಲೂ ಕೂಡ ಬಹಳಷ್ಟು ಎಲ್ಲ ರೀತಿಯಲ್ಲೂ ಕೂಡ ನಂಬಿಕೆಗಳಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ಬೋತಕ್ಕಂಥದ್ದಾಗಿರ್ತಕ್ಕಂಥದ್ದಿದೆ. ಮತ್ತು ಈ ನಕ್ಷತ್ರದಲ್ಲಿ ಬಹಳಷ್ಟು ಜನಿಸಿದವರು ಬಹಳ ನಿಷ್ಠುರವಾಗಿರ್ತಕ್ಕಂಥದ್ದಾಗಿರ್ತಾರೆ. ಯಾಕಂತ ಹೇಳಿದ್ರೆ, ಈ ನಕ್ಷತ್ರದಲ್ಲಿ ಜನಿಸಿದವರು ಸಿಂಹ ರಾಶಿ ಆಗೋದ್ರಿಂದ, ಮತ್ತು ರಾಶಿ ಅಧಿಪತಿ ಬಂದು ಸೂರ್ಯ ಆಗೋದ್ರಿಂದ ಬಹಳ ನಿಷ್ಠುರವಾಗಿ ಹಠ, ಕೋಪ, ನಿಷ್ಠುರವಾದ ಮಾತುಗಳು, ಮತ್ತು ಬಹಳ ಕ್ರೂರರು ಕೂಡ ಆಗಿರ್ತದೆ. ಮತ್ತು ಹಾಗೇನೂ ಕೂಡ ಮಘನಾಮ ನಕ್ಷತ್ರಕ್ಕೆ ಚಂದ್ರ ಗ್ರಹ ಅಧಿಪತಿ ಆಗೋದ್ರಿಂದ, ಚಂದ್ರನು ಕೂಡ ಕೆಲವೊಂದು ನೆಗೆಟಿವ್ ಆಗಿರ್ತಕ್ಕಂಥದ್ದು ಇರೋದ್ರಿಂದ ಸಾಕಷ್ಟು ಇವರಿಗೆ ಸ್ವಲ್ಪ ತಾಯಿ ಕಡೆಯಿಂದ ಕೆಲವೊಂದು ದೂರ ಆಗ್ತಕ್ಕಂಥದ್ದು,
ತಾಯಿಯ ಒಂದು ಯಾವುದೇ ಒಂದು ಅನುಭವವಾದ ಸಂಬಂಧಗಳಿಂದ ದೂರ ಆಗ್ತಕ್ಕಂಥದ್ದು, ಯಾಕಂದರೆ ಕೆಲಸ ಕಾರ್ಯ ಒತ್ತಡದಿಂದ ದೂರ ಆಗ್ತಕ್ಕಂಥದ್ದು, ಸ್ವಲ್ಪ ತಾಯಿಗೆ ಸ್ವಲ್ಪ ಎಗನಿಸ್ಟ್ ಆಗಿ ನಿಂತ್ಕೊಳ್ತಕ್ಕಂತಹ ಈ ಚಂದ್ರ ಗ್ರಹದಿಂದ ಆಗ್ತಕ್ಕಂಥ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಿರ್ತದೆ. ಹಾಗೆ ನೋಡಿ, ಪ್ರಮುಖವಾಗಿ ಬಂದು ಈ ನಕ್ಷತ್ರದವರಿಗೆ ಹೆಚ್ಚಿನವಾಗಿ ಎಲ್ಲ ರೀತಿಯಲ್ಲೂ ಕೂಡ ಪದವಿ ಕಳ್ಕೊಂಡ್ರು ಕೂಡ ಪದವಿ ಗಳಿಸ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಬಹಳ ಛಲಗಾರರಾಗಿರ್ತಾರೆ, ಕೆಲಸಗಾರರಾಗಿರ್ತಾರೆ, ಬಹಳ ವಿದ್ಯಾವಂತರಾಗಿರ್ತಾರೆ, ಧನವಂತರಾಗಿರ್ತಾರೆ. ಎಲ್ಲ ಶೈಲಿಯಲ್ಲೂ ಕೂಡ ಬಹಳ ಅವ್ರದ್ದೇ ಆಗಿರ್ತಕ್ಕಂತಹ ಶಕ್ತಿಶಾಲಿ ಮನೋಭಾವನೆಗಳನ್ನು ಒಳಗೊಂಡಿರ್ತಾರೆ. ಯಾಕಂದರೆ ಇವರು ಮಾತೇ ವೇದವಾಕ್ಯ. ಇವರ ಗುಣಗಳನ್ನೇ ಬಹಳ ಶಕ್ತಿಶಾಲಿ ಗುಣ. ಇವರ ಸ್ವಭಾವನೇ ಬಹಳಷ್ಟು ಎಲ್ಲ ಥರದ ಒಂದು ಅಂಶಗಳನ್ನು ಬೆಳೆಸ್ತಕ್ಕಂಥದ್ದು ಮಾನವೀಯತೆ ದೃಷ್ಟಿಗಳನ್ನು ಆಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಹಾಗೆ ನೋಡಿ, ಕೆಲವೊಂದು ಇವ್ರದ್ದು ಅಧಿಕಾರದಲ್ಲಿದ್ದರೆ ಏನಾಗುತ್ತೆ, ಅವ್ರದ್ದೇ ಆಗಿರ್ತಕ್ಕಂತಹ ಮನಸ್ಥಿತಿಗಳು, ಭಾವನೆಗಳಿಂದ ಸ್ವಲ್ಪ ತೊಂದರೆಗಳನ್ನು, ಏರುಪೇರುಗಳನ್ನು ಕಾಣತಕ್ಕಂಥದ್ದಾಗಿರುತ್ತೆ. ಆ ಥರ ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥದ್ದು ಇರೋದ್ರಿಂದ, ಹಾಗೆ ನೋಡಿ, ಈ ಒಂದು ಮಗನಾಮ ನಕ್ಷತ್ರದ ಜನಿಸಿದವರ ಎಲ್ಲ ಅಂಶಗಳನ್ನು ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿಗಳೇ ನಾವು ಕಾಣಬಹುದು. ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮಸ್ಕಾರ.